ಹೈಕಮಾಂಡ್ ಭೇಟಿ ಆಗ್ತಾ ಇದ್ದೀನಿ, ಏನಾಗುತ್ತೋ ನೋಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನಾನು ಏನೂ ಕೂಡ ಹೇಳಕ್ ಹೋಗಲ್ಲ ಅಂತ ಡಿಸಿಎಂ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಭೇಟಿ ಆಗ್ತೀನಿ, ಏನಾಗುತ್ತೆ ನೋಡೋಣ, ನಾನು ಏನನ್ನೂ ಹೇಳೋದಿಲ್ಲ ಅಂತ ಮಾತಾಡಿದ್ರು. ಏನ್ ಸರ್ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ, ಕೂಲಿ ಸಿಗುತ್ತಾ ಅಂತ ಮಾಧ್ಯಮಗಳು ಕೇಳಿದಾಗ ಒಂದು ಸಣ್ಣ ಸ್ಮೈಲ್ ಮಾಡ್ತಾ ಏನನ್ನೂ ರಿಯಾಕ್ಟ್ ಮಾಡದೆ ಹೊರಟುಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಮುಂದಿನ ಸಿಎಂ ಆಗ್ತೀರಾ ಅಂತ ಕೇಳಿದಕ್ಕೆ ಕೈ ಮುಗಿದು ಹೊರಟರು ಡಿಕೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಈ ಮಟ್ಟಕ್ಕೆ ಸಂಘಟನೆ ಮಾಡುವಲ್ಲಿ, ಸಂಘಟಿಸುವಲ್ಲಿ ಅಥವಾ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಫಿನಾನ್ಷಿಯಲಿ ಇರಬಹುದು ಅಥವಾ ಇನ್ಯಾವುದೇ ಪ್ರಯತ್ನದಿಂದ ಇರಬಹುದು, ಡಿಕೆಶಿ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಅದನ್ನ ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಆದರೆ ಈಗ ಡಿಸಿಎಂ ಡಿಕೆ ಶಿವಕುಮಾರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡೋದಕ್ಕೆ ಪಕ್ಷದಲ್ಲಿ ಬಹಳಷ್ಟು ಒಬ್ಜೆಕ್ಷನ್ಸ್ ಇದೆ. ಏನ್ ಮಾತಾಡಿದ್ರು ಡಿಕೆ ಕೇಳಿಸ್ಕೊಂಡು. ಸರ್ ಇವತ್ತು ಮಹತ್ವದ ಘಟ್ಟ ಇದೆ. ತಾವು ಪ್ರತಿ ಬಾರಿ ಹೇಳ್ತಾ ಇದ್ರಿ ತಮ್ಮ ಸರ್ ಕೆಲಸಕ್ಕೆ ಇವತ್ತು ಮಹತ್ವದ ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ತಮ್ಮ ಕೆಲಸ ಕೂಲಿ ಸಿಗುತ್ತೆ, ಶ್ರಮಕ್ಕೆ ಪ್ರತಿಫಲ ಇದೆಯಾ ಸರ್? ಸಿಗುತ್ತಾ? ಕೂಲಿ ಸಿಗುತ್ತಾ? ಗುಡ್ ನ್ಯೂಸ್ ಏನಾದ್ರು ಸರ್? ಸರ್ ಪ್ರಾರ್ಥನೆಗೆ ಫಲ ಸಿಗುತ್ತಾ? ಕೆಲಸಕ್ಕೆ ಕೂಲಿ ಸಿಗುತ್ತಾ ಸರ್? ಸರ್ ಸರ್ ಇವತ್ತು ಮಹತ್ವದ ಘಟ್ಟ ಇದೆ. ತಾವು ಪ್ರತಿ ಬಾರಿ ಹೇಳ್ತಾ ಇದ್ರಿ ತಮ್ಮ ಸರ್ ಕೆಲಸಕ್ಕೆ ಕೂಲಿ ಸಿಗುತ್ತಾ? ಇವತ್ತು ಮಹತ್ವದ ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ತಮ್ಮ ಕೆಲಸ ಕೂಲಿ ಸಿಗುತ್ತೆ, ಶ್ರಮಕ್ಕೆ ಪ್ರತಿಫಲ ಇದೆಯಾ ಸರ್? ಸಿಗುತ್ತಾ? ಕೂಲಿ ಸಿಗುತ್ತಾ? ಗುಡ್ ನ್ಯೂಸ್ ಏನಾದ್ರು ಸರ್? ಸರ್ ಪ್ರಾರ್ಥನೆಗೆ ಫಲ ಸಿಗುತ್ತಾ? ಕೆಲಸಕ್ಕೆ ಕೂಲಿ ಸಿಗುತ್ತಾ ಸರ್? ಸರ್ ಸರ್ ಇವತ್ತು ಮಹತ್ವದ ಘಟ್ಟ ಇದೆ. ತಾವು ಪ್ರತಿ ಬಾರಿ ಹೇಳ್ತಾ ಇದ್ರಿ ತಮ್ಮ ಸರ್ ಕೆಲಸಕ್ಕೆ ಕೂಲಿ ಸಿಗುತ್ತಾ? ಇವತ್ತು ಮಹತ್ವದ ಕೂಲಿ ಸಿಗುತ್ತೆ, ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ತಮ್ಮ ಕೆಲಸ ಕೂಲಿ ಸಿಗುತ್ತೆ, ಶ್ರಮಕ್ಕೆ ಪ್ರತಿಫಲ ಎಸ್, ಡಿಸಿಎಂ ಡಿಕೆಶಿ ಅವರ ರಿಯಾಕ್ಷನ್ಗಳನ್ನ ಗಮನಿಸ್ತಾ ಇದ್ದೀವಿ. ಅಫ್ಕೋರ್ಸ್ ಮಾಧ್ಯಮಗಳ ಸಾವಿರಾರು ಪ್ರಶ್ನೆಗಳಿತ್ತು, ನೂರಾರು ಪ್ರಶ್ನೆಗಳಿತ್ತು. ಏನ್ ಸರ್ ಕೂಲಿ ಸಿಗುತ್ತಾ ಸರ್, ನಿಮ್ಮ ಶ್ರಮಕ್ಕೆ ಕೂಲಿ ಸಿಗುತ್ತಾ ಸರ್ ಅಂತ ಹೇಳಿ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದೆ ಮುಗುಳ್ನಕ್ಕು ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಪ್ರಾರ್ಥನೆ ಮತ್ತು ಪ್ರಯತ್ನ ನನ್ನ ಶಕ್ತಿ ಅಂತ ಹೇಳ್ತಾ ಇರ್ತಾರೆ. ಪ್ರಯತ್ನ ಫಲ ಕೊಡದೆ ಇದ್ರು ಪ್ರಾರ್ಥನೆ ಖಂಡಿತ ಫಲ ಕೊಡುತ್ತೆ ಅಂತ ಡಿಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇವತ್ತು ಅವರ ಪ್ರಾರ್ಥನೆಗೆ ಫಲ ಸಿಗುತ್ತಾ ಗೊತ್ತಿಲ್ಲ, ಕಾದ್ ನೋಡಬೇಕು. ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಬಣದ ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. ಇನ್ನು ಹೈಕಮಾಂಡ್ ಭೇಟಿ ಆಗ್ತಾ ಇದ್ದೀನಿ, ಏನಾಗುತ್ತೋ ನೋಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನಾನು ಏನೂ ಕೂಡ ಹೇಳಕ್ ಹೋಗಲ್ಲ ಅಂತ ಡಿಸಿಎಂ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಭೇಟಿ ಆಗ್ತೀನಿ, ಏನಾಗುತ್ತೆ ನೋಡೋಣ, ನಾನು ಏನನ್ನೂ ಹೇಳೋದಿಲ್ಲ ಅಂತ ಮಾತಾಡಿದ್ರು. ಏನ್ ಸರ್ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ, ಕೂಲಿ ಸಿಗುತ್ತಾ ಅಂತ ಮಾಧ್ಯಮಗಳು ಕೇಳಿದಾಗ ಒಂದು ಸಣ್ಣ ಸ್ಮೈಲ್ ಮಾಡ್ತಾ ಏನನ್ನೂ ರಿಯಾಕ್ಟ್ ಮಾಡದೆ ಹೊರಟುಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಮುಂದಿನ ಸಿಎಂ ಆಗ್ತೀರಾ ಅಂತ ಕೇಳಿದಕ್ಕೆ ಕೈ ಮುಗಿದು ಹೊರಟರು ಡಿಕೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಈ ಮಟ್ಟಕ್ಕೆ ಸಂಘಟನೆ ಮಾಡುವಲ್ಲಿ, ಸಂಘಟಿಸುವಲ್ಲಿ ಅಥವಾ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಫಿನಾನ್ಷಿಯಲಿ ಇರಬಹುದು ಅಥವಾ ಇನ್ಯಾವುದೇ ಪ್ರಯತ್ನದಿಂದ ಇರಬಹುದು, ಡಿಕೆಶಿ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಅದನ್ನ ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಆದರೆ ಈಗ ಡಿಸಿಎಂ ಡಿಕೆ ಶಿವಕುಮಾರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡೋದಕ್ಕೆ ಪಕ್ಷದಲ್ಲಿ ಬಹಳಷ್ಟು ಒಬ್ಜೆಕ್ಷನ್ಸ್ ಇದೆ. ಏನ್ ಮಾತಾಡಿದ್ರು ಡಿಕೆ ಕೇಳಿಸ್ಕೊಂಡು. ಸರ್ ಇವತ್ತು ಮಹತ್ವದ ಘಟ್ಟ ಇದೆ. ತಾವು ಪ್ರತಿ ಬಾರಿ ಹೇಳ್ತಾ ಇದ್ರಿ ತಮ್ಮ ಸರ್ ಕೆಲಸಕ್ಕೆ ಕೂಲಿ ಸಿಗುತ್ತಾ? ಇವತ್ತು ಮಹತ್ವದ ಕೂಲಿ ಸಿಗುತ್ತೆ, ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ತಮ್ಮ ಕೆಲಸ ಕೂಲಿ ಸಿಗುತ್ತೆ, ಶ್ರಮಕ್ಕೆ ಪ್ರತಿಫಲ ಇದೆಯಾ ಸರ್? ಸಿಗುತ್ತಾ? ಕೂಲಿ ಸಿಗುತ್ತಾ? ಗುಡ್ ನ್ಯೂಸ್ ಏನಾದ್ರು ಸರ್? ಸರ್ ಪ್ರಾರ್ಥನೆಗೆ ಫಲ ಸಿಗುತ್ತಾ? ಕೆಲಸಕ್ಕೆ ಕೂಲಿ ಸಿಗುತ್ತಾ ಸರ್? ಸರ್ ಸರ್ ಇವತ್ತು ಮಹತ್ವದ ಘಟ್ಟ ಇದೆ. ತಾವು ಪ್ರತಿ ಬಾರಿ ಹೇಳ್ತಾ ಇದ್ರಿ ತಮ್ಮ ಸರ್ ಕೆಲಸಕ್ಕೆ ಕೂಲಿ ಸಿಗುತ್ತಾ? ಇವತ್ತು ಮಹತ್ವದ ಕೂಲಿ ಸಿಗುತ್ತೆ, ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ತಮ್ಮ ಕೆಲಸ ಕೂಲಿ ಸಿಗುತ್ತೆ, ಶ್ರಮಕ್ಕೆ ಪ್ರತಿಫಲ ಇದೆಯಾ ಸರ್? ಸಿಗುತ್ತಾ? ಕೂಲಿ ಸಿಗುತ್ತಾ? ಗುಡ್ ನ್ಯೂಸ್ ಏನಾದ್ರು ಸರ್? ಸರ್ ಪ್ರಾರ್ಥನೆಗೆ ಫಲ ಸಿಗುತ್ತಾ? ಕೆಲಸಕ್ಕೆ ಕೂಲಿ ಸಿಗುತ್ತಾ ಸರ್? ಸರ್
ಈಗ ಹೈಕಮಾಂಡ್ ಭೇಟಿ ಸರ್ ಇವತ್ತು ಮಹತ್ವದ ಘಟ್ಟ ಇದೆ. ಸರ್, ಈಗ ತಾವು ಪ್ರತಿ ಬಾರಿ ಹೇಳ್ತಾ ಇದ್ರಿ ತಮ್ಮ ಸರ್ ಕೆಲಸಕ್ಕೆ ಕೂಲಿ ಸಿಗುತ್ತಾ? ಇವತ್ತು ಮಹತ್ವದ ತಮ್ಮ ಘಟ್ಟ ಸರ್. ಕೆಲಸಕ್ಕೆ ಕೂಲಿ ಸಿಗುತ್ತಾ? ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ ಇವತ್ತು? ತಮ್ಮ ಕೆಲಸಕ್ಕೆ ಕೂಲಿ ಸಿಗುತ್ತಾ? ನಮ್ಮ ಶ್ರಮಕ್ಕೆ ಪ್ರತಿಫಲ ಇದೆ. ಎಸ್ ಸರಿ, ಸಿಎಂ ಡಿಕೆಶಿ ಅವರ ರಿಯಾಕ್ಷನ್ಗಳನ್ನ ಗಮನಿಸ್ತಾ ಇದ್ದೀವಿ. ಅಫ್ಕೋರ್ಸ್ ಮಾಧ್ಯಮಗಳ ಸಾವಿರಾರು ಪ್ರಶ್ನೆಗಳಿತ್ತು, ನೂರಾರು ಪ್ರಶ್ನೆಗಳಿತ್ತು. ಏನ್ ಸರ್ ಕೂಲಿ ಸಿಗುತ್ತಾ ಸರ್, ನಿಮ್ಮ ಶ್ರಮಕ್ಕೆ ಕೂಲಿ ಸಿಗುತ್ತಾ ಸರ್ ಅಂತ ಹೇಳಿ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದೆ ಮುಗುಳ್ನಕ್ಕು ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ. ಪ್ರಾರ್ಥನೆ ಮತ್ತು ಪ್ರಯತ್ನ ನನ್ನ ಶಕ್ತಿ ಅಂತ ಹೇಳ್ತಾ ಇರ್ತಾರೆ. ಪ್ರಯತ್ನ ಫಲ ಕೊಡದೆ ಇದ್ರು ಪ್ರಾರ್ಥನೆ ಖಂಡಿತ ಫಲ ಕೊಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇವತ್ತು ಅವರ ಪ್ರಾರ್ಥನೆಗೆ ಫಲ ಸಿಗುತ್ತಾ ಗೊತ್ತಿಲ್ಲ, ಕಾದ್ ನೋಡಬೇಕು. ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಬಣದ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ.